ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಸತ್ಯಮ್ಮ ತಾಯಿ ದೇವಸ್ಥಾನದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಬೆಳಗಾವಿಯ ಸಾಯಿ ದೀಪ ಹಾಸ್ಪಿಟಲ್ ಸಹಯೋಗದಲ್ಲಿ ಗ್ರಾಮದ ಜನತೆಗೆ ಉಚಿತವಾಗಿ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಿ ಸಾಬ್ ತಲಗಡೆ, ತಾಲೂಕು ಸಮನ್ವಯ ಅಧಿಕಾರಿಗಳು ಆದ ಸಂದೀಪ್ ನಾಯಕ್, ಜನಾರ್ದನ್ ನಾಯಕ್, ಮುಖಂಡ ಗದಿಗೆಯ ಗುಂಡಕಲ್, ಮಾರುತಿ ಕಾದ್ರೋಳ್ಳಿ ಹಾಗೂ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು, ಸಾಯಿ ದೀಪ ಹಾಸ್ಪಿಟಲ್ ತಂತ್ರಜ್ಞ ಆಲಿ ಸೇರಿ ಎಲ್ಲರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವುದರ ಮುಖೇನ ಉದ್ಘಾಟನೆಗೊಂಡಿದೆ. ಈ ಸಂದರ್ಭದಲ್ಲಿ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜನಪರ ಕೆಲಸಗಳ ಬಗ್ಗೆ ಪತ್ರಕರ್ತ ಬಸವರಾಜು ಹಾಗೂ ಕ್ಷೇತ್ರದ ಸಮನ್ವಯ ಅಧಿಕಾರಿ ಜನಾರ್ದನ್ ನಾಯಕ್ ಮಾತನಾಡಿದರು. ನಂತರ ಉಚಿತವಾಗಿ ಆಯೋಜನೆ ಮಾಡಲಾಗಿದ್ದ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ನಮ್ಮ ನ್ಯೂಸ್ ಸಮೂಹದೊಂದಿಗೆ ಅಧಿಕಾರಿಗಳು ಹಾಗೂ ವೈದ್ಯರು ಮಾತನಾಡಿದರು. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎಂಕೆ ಹುಬ್ಬಳ್ಳಿ ವಲಯದ ನಾವು ವೀರಾಪುರದ ಒಂದು ಕಾರ್ಯಕ್ಷೇತ್ರ ಮತ್ತು ಒಕ್ಕೂಟದ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮಾಡಲು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಇಲ್ಲಿ ಊರಿನ ಎಲ್ಲ ಹಿರಿಯವರು ಮತ್ತು ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟದವರ ಸಹಕಾರದಿಂದ ಇವತ್ತು ನಾವು ಸಾಯಿದೀಪ ಕಣ್ಣಿನ ಹಾಸ್ಪಿಟಲ್ ಅವರ ಸಹಕಾರದಿಂದ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಪಡ್ಕೊಂಡಿದ್ದೇವೆ. ಬಹುಶಃ ಇಲ್ಲಿ ಎಲ್ಲ ನಮ್ಮ ಸ್ವಸಹಾಯ ಸಂಘದವರು ಮತ್ತು ಊರಿನ ಹಿರಿಯವರು ಎಲ್ಲರೂ ಬಂದು ಇವತ್ತು ಈ ಕಣ್ಣಿನ ಚೆಕಪ್ ಅನ್ನ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆಲ್ಲರಿಗೂ ಸಪೋರ್ಟ್ ಅನ್ನು ನೀಡಿದ ಈ ಗ್ರಾಮದ ಎಲ್ಲರಿಗೂ ವಂದಿಸಿಕೊಡ್ತಾ ನಮ್ಮ ಒಂದು ಸಹಕಾರ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಕೊಡ್ತೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕ ವಂದಿಸಿಕೊಡುತ್ತಾ ಸ್ಥಳ ಸಾನ್ನಿಧ್ಯ ಪ್ರಾರ್ಥಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವೀರಾಪುರ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಸಾಯಿ ದೀಪ ಕಣ್ಣಿನ ಆಸ್ಪತ್ರೆಯ ಆಶ್ರಯದಿಂದ ಪೂಜ್ಯರು ಕಲ್ಪಿಸಿಕೊಟ್ಟಂತ ಆರೋಗ್ಯವೇ ಭಾಗ್ಯ ಎನ್ನುವ ಸದುದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಆರೋಗ್ಯ ರಕ್ಷಾ ಕಾರ್ಡ್ ಮುಖಾಂತರ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನ ವೀರ ಪಂಚಾಯತ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಗ್ರಾಮದಲ್ಲಿ ಊರಿನ ಎಲ್ಲ ಸಹಕಾರ, ಜನಪ್ರತಿನಿಧಿಯ ಸಹಕಾರ ಹಾಗೂ ಎಲ್ಲ ಸಂಘದ ತಾಯಂದಿರು ಅಣ್ಣಂದಿರ ಸಹಕಾರದಿಂದ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮೂಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಇದರಿಂದ ಈಗಾಗಲೇ ನಾವು ತಾಲೂಕಿನಲ್ಲಿ 21 ಕಡೆಗಳಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 52 ಫಲಾನುಭವಿಗಳಿಗೆ ಆರೋಗ್ಯ ರಕ್ಷಾ ಕಾರ್ಡ್ ಮುಖಾಂತರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡೋದ್ರ ಮುಖಾಂತರ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದೇವೆ. ಇವತ್ತು ಈ ಗ್ರಾಮದಲ್ಲಿ ಕೂಡ 200ಕ್ಕೂ ಹೆಚ್ಚಿನ ತಾಯಂದಿರು ಅಣ್ಣಂದಿರು ಈ ಗ್ರಾಮದ ಎಲ್ಲರೂ ಕೂಡ ಇದರ ಸದುಪಯೋಗನ ಪಡ್ಕೊಳ್ಳಿಕ್ಕಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟಂತ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೂ ಹಾಗೂ ಊರಿನ ಮುಖಂಡರ ಹಿರಿಯರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಒಂದು ರೀತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಒಂದು ರೀತಿ ಅವ್ರ ವತಿಯಿಂದ ನಿಮ್ಮ ಒಂದು ಹಾಸ್ಪಿಟಲ್ ವತಿಯಿಂದ ಮಾಡ್ತಾ ಇದ್ದೀರಾ? ಹೌದಾ ಸರ್, ನನ್ನ ಹೆಸರು ಅಬಿದಲಿ ಅಂತ ಹೇಳಿ ಸರ್. ನಾನು ಸಾಯಿದೀಪ್ ಹಾಸ್ಪಿಟಲ್ PRO ಅಂತ ಹೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಾವು 2023ರಿಂದ ಇಲ್ಲಿವರೆಗೂ ಕ್ಯಾಂಪ್ ಮಾಡ್ತಾ ಬಂದಿದ್ದೀವಿ. ಕಿತ್ತೂರು, ಖಾನಾಪುರ, ಬೆಳಗಾವಿ, ಬೈಲೊಂಗಲ, ಆಮೇಲೆ ಬಾಗೇವಾಡಿ, ಖಾನಾಪುರ ಇದೆಲ್ಲ ತಾಲೂಕಲ್ಲೂ ಕೂಡ ನಾವು ಇನ್ನೂವರೆಗೂ ಸುಮಾರು ಒಂದು 200 ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ಉಚಿತ ಕಣ್ಣಿನ ತಪಾಸಣೆ ಶಿಬಿರ. ಈ ಶಿಬಿರದ ಮುಖ್ಯ ಉದ್ದೇಶ ಏನಂತಂತಂದ್ರೆ ಹಳ್ಳಿ ಜನ ಏನು ಸಿಕ್ಕಾಪಟ್ಟೆ ಅವರು ಹೊಲದಲ್ಲಿ ಬ್ಯುಸಿ ಇರ್ತಾರೆ. ಸೊ ಅವರಿಗೆ ಇಲ್ಲಿ ಲೋಕಲ್ ಅಲ್ಲಿ ಅವರಿಗೆ BHMS ಡಾಕ್ಟರ್ಗಳು, MBBS ಡಾಕ್ಟರ್ಗಳು ಸಿಗ್ತಾರೆ. ಆದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕಣ್ಣಿಂದಾಯ್ತು, ಹೃದಯದ್ದಾಯ್ತು, ಆಮೇಲೆ ನ್ಯೂರೋ ಸರ್ಜನ್ ಆಯ್ತು, ಇವರೆಲ್ಲ ಅವ್ರು ಬೆಟ್ ಆಗ್ಬೇಕಂತಂದ್ರೆ ಅವರು ತಾಲೂಕಾ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲೇನೆ ಹೋಗ್ಬೇಕು. ಯಾಕಂತಂದ್ರೆ ಅವರು ಪ್ರತಿ ಹಳ್ಳಿಗಳಲ್ಲಿ ಅವ್ರು ಬರಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವ್ರ ಟೈಮ್ ತೆಗೆದಲ್ಲಿ ಹೋಗ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಏನಾದ್ರು ಕೈಗೆ ಗಾಯ ಆಯ್ತು, ಕಾಲಿಗೆ ಗಾಯ ಆಯ್ತು, ಲೋಕಲ್ ಡಾಕ್ಟರ್ ಇರ್ತಾರೆ, ಇಲ್ಲೇ ತೋರಿಸ್ಕೊತಾರೆ ಅವ್ರು. ಆದ್ರೆ ಕಣ್ಣಿನ ಸಮಸ್ಯೆ ಹಾಗಲ್ಲ. ಕಣ್ಣಿಂದು ಒಮ್ಮೆಲೇನೆ ಯಾವುದು ಬೇನೆ ಬರಲ್ಲ. ಒಂದು ಮೋತಿಬಿಂದು, ಅದು ಕ್ರಮೇಣ ದೃಷ್ಟಿ ಕಡಿಮೆ ಆಗ್ಕೊಂತ ಹೋಗುತ್ತೆ. ಇನ್ನೊಂದು ಬರುತ್ತೆ ಕಾಸಬಿಂದು ಬಗ್ಗೆ ಜನಕ್ಕೆ ಪರಿಕಲ್ಪನೆನೇ ಇಲ್ಲ. ಕಾಸಬಿಂದು ಯಾಕಂತಂದ್ರೆ ಮೋತಿಬಿಂದು ಬರೋದು ಸೆಂಟ್ರಲ್ಲಿ, ಕಾಸಬಿಂದು ಬರೋದು ಸೈಡಲ್ಲಿ. ಇದು ಕಾಸಬಿಂದು ಸೈಡ್ ಇಂದ ಕೆಳಗಡೆ ಬರ್ತಾ ಇರುತ್ತೆ, ದೃಷ್ಟಿ ಕಡಿಮೆ ಆಗ್ಕೊಂತ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಹಳ್ಳಿ ಜನ ಯಾವಾಗ ಅವರಿಗೆ ಪೂರ ಕಾಣಿಸೋದು ಕಡಿಮೆ ಆಗುತ್ತಾ ಆವಾಗ ಮಾತ್ರ ಅವರು ಹಾಸ್ಪಿಟಲ್ಗೆ ಬರೋದು. ಕಣ್ಣಿನ ಬಗ್ಗೆ ನಿರ್ಲಕ್ಷ್ಯತನ ಇದು ಜಾಸ್ತಿ. ಅದಕ್ಕೋಸ್ಕರ ನಾವು ಹಳ್ಳಿಗಳಲ್ಲಿ ಏನ್ ಮಾಡಿದೀವಿ, ನಾವು ಮತ್ತು ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಾವೇ ಇಲ್ಲಿ ಬಂದು ಚೆಕಪ್ ಮಾಡಿ
ಅವ್ರಿಗೆ ಏನು ತೊಂದರೆ ಇದೆ, ಏನು ಕುಂದುಕೊರತೆಗಿದೆ ಅದನ್ನೆಲ್ಲ ತಿಳಿಸಿ ಹೇಳಿಬಿಟ್ಟು ಜರ್ಕರ್ತ ಅವರಿಗೆ ಆಪರೇಷನ್ ಏನಾದರೂ ಇತ್ತಂತಂದ್ರೆ ಆರೋಗ್ಯ ರಕ್ಷಾ ಕಾರ್ಡ್ ಅಂತ ಹೇಳಿ ನಮ್ಮ ಧರ್ಮಸ್ಥಳ ಸಂಘದವರು ಕೊಡ್ತಾರೆ. ಆ ಆರೋಗ್ಯ ರಕ್ಷಾ ಕಾರ್ಡ್ ಅಲ್ಲಿ ಅವರಿಗೆ ಉಚಿತ ಕಣ್ಣಿನ ಆಪರೇಷನ್ ಎಲ್ಲ ಆಗುತ್ತೆ ಸರ್. ಹಾ, ಸೊ ನಾವು ಮತ್ತೊಂದೇನಂತಂದ್ರೆ ಒಂದು 5 ಜನ ಈ ಊರಲ್ಲಿ ಏನಾದ್ರು ಆಪರೇಷನ್ ನಾವು ಮಾಡ್ಕೋತೀವಿ ಅಂತ ಹೆಸರು ಬರ್ಸಿದ್ರೆ ನಮ್ದೇ ಗಾಡಿ ತಗೊಂಡ್ ಬಂದು ಕರ್ಕೊಂಡೋಗಿ ಆಪರೇಷನ್ ಮಾಡಿ ಸೇಮ್ ಡೇ ತಂದ್ಬಿಡ್ತೀವಿ. ಶ್ರೀ ಕೇದಾರಲಿಂಗೇಶ್ವರ ದೇವಸ್ಥಾನದ ಪಾದಕ್ಕೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಪೂಜ್ಯ ಧರ್ಮಸ್ಥಳದ ಮಂಜುನಾಥ್ ಹೆಗ್ಡೆ ಅವರ ಪೂಜ್ಯ ಹೆಗ್ಡೆ ಅವರ ಪಾದಕ್ಕೆ ನಮಿಸುತ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಎಲ್ಲ ಸಮನ್ವಯ ಸಿಬ್ಬಂದಿಗಳಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಸಹೋದರರಿಗೆ ಮತ್ತು ಸಹೋದರಿಯರಿಗೆ, ಬಂಧು ಭಗಿನಿಯರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ನಿನ್ನೆ ಒಂದು 10 ಗಂಟೆಗೆ ನನಗೆ ನಮ್ಮ ಸ್ನೇಹಿತರು ಜನಾರ್ದನ್ ಅವರಿಂದ ಒಬ್ಬ ಕರೆ ಬಂತು. ಹೀಗೆ ನಾವು ಉಚಿತ ಕಣ್ಣಿನ ತಪಾಸಣೆ ಅಂದ್ಕೊಂಡಿದ್ದೀವಿ ನಮ್ಮ ಸಂಸ್ಥೆಯಿಂದ, ಒಂದು ಸಾಯಿ ದೀಪ ಅಂತ ಹೇಳ್ಬಿಟ್ಟು ಕರೆ ಬಂತು. ಅದಕ್ಕಿಂತ ಮೊದಲು ಕಿತ್ತೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದು ಆಗಲಿಲ್ಲ, ನನಗೆ ಕೆಲವು ಅನಿವಾರ್ಯ ಕಾರ್ಯಗಳಿಂದ. ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ವಿಶೇಷವಾಗಿ ಧರ್ಮಸ್ಥಳ ಒಂದು ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಗ್ಗೆ ಹೇಳೋದಾದರೆ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಒಂದು ಸ್ವತಂತ್ರ ಬಂದ ನಂತರ ವಿಶೇಷವಾಗಿ ಒಂದು ಮಹಿಳಾ ಸಬಲೀಕರಣಕ್ಕೆ ಒಂದು ಸಂಸ್ಥೆಯ ಒಂದು ನೆರವು ಬೇಕಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಭಾರತ ಒಂದು ರೀತಿ ಪುರುಷ ಪ್ರಧಾನ ಕುಟುಂಬ, ಒಬ್ಬ ಹೆಣ್ಮಕ್ಳು ಬರೀ ಒಂದು 4 ಗೋಡೆ ಮಧ್ಯೆ ಮಾತ್ರ ಅವರು ಇರ್ತಿದ್ರು. ಮಕ್ಕಳುಗಳನ್ನ ಪೋಷಣೆ ಮಾಡಿಕೊಂಡು ಒಂದು ಕುಟುಂಬವನ್ನು ಇದು ಮಾಡಿಕೊಂಡು ಒಂದು ರೀತಿ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಿದ್ರು. ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಸಬಲೀಕರಣ ಆಗಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಬಲೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಪೂಜ್ಯ ಧರ್ಮಸ್ಥಳ ಹೆಗ್ಡೆ ಪೂಜ್ಯರು ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಸಂಘ ಸಂಸ್ಥೆಗಳನ್ನ ಹುಟ್ಟಾಕಿ ಅವ್ರಿಗೆ ಕಿರು ಸಾಲಗಳನ್ನು ಕೊಡ್ತಕ್ಕಂಥದ್ದು ಮತ್ತೆ ಅವ್ರಿಗೆ ವಿವಿಧ ರೀತಿಯಲ್ಲಿ ಸಹಾಯ ಆಗ್ತಕ್ಕಂಥದ್ದು ಕೆಲಸ ಮಾಡಿದ್ರು. ಇದ್ರ ಮುಂದುವರಿದ ಭಾಗವಾಗಿ ನಂತರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ರೀತಿ ಆ ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ವಿಶೇಷವಾಗಿ ಸಾಕಷ್ಟು ಕೆರೆಗಳು ನೆನೆಗುದಿಗೆ ಬಿದ್ದಿದ್ವು, ಸಂಬಂಧಪಟ್ಟ ಇಲಾಖೆಗೆ ತಲುಪ್ತಿತ್ತು, ಆದರೆ ನೆನೆ ಬಿದ್ದಿದ್ವು, ಕೆಲವು ಎಲ್ಲ ಕಳಪೆ ಆಗಿ ಹೊರಟೋಗ್ತಿದ್ವು. ಇಂತಹ ಸಂದರ್ಭದಲ್ಲಿ ಆ ಕೆರೆ ನೀರಿದ್ದಾಗ ಒಂದು ರೀತಿ ಒಂದೇ ಇದಾಗಿ ಅಂಥದ್ದೆಲ್ಲ ಮಾಡೆಲ್ಲ ಕುಸಿದೋಗ್ತಿತ್ತು. ಇಂತಹ ಸಂದರ್ಭದಲ್ಲಿ ಪೂಜ್ಯ ಹೆಗ್ಡೆಯವರು ಕೆರೆಗಳ ಪುನಶ್ಚೇತನ ಮಾಡಿ ಒಂದು ರೀತಿ ಅದನ್ನ ಇದು ಮಾಡಿದ್ರು. ನಂತರ ಈಗ ಈ ಒಂದು ರೀತಿ ಉಚಿತ ಕಣ್ಣಿನ ತಪಾಸಣೆ ಮತ್ತೆ ಮಧ್ಯವರ್ಧನ ಗ್ರಾಮೀಣ ಪ್ರದೇಶದಲ್ಲಿ ಅದೆಂಗೋ ಏನೋ ಬಂದ್ಬಿಟ್ಟಿದೆ, ನಮ್ಮ ಮದ್ಯಪ್ರಿಯರುಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅದು ತಡೆಗಟ್ಟಕ್ಕೋಸ್ಕರ ಒಂದು ರೀತಿ ಮಧ್ಯವರ್ಧನ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ರು. ಆನಂತರ ಉಚಿತ ಕಣ್ಣಿನ ತಪಾಸಣೆ ಇಲ್ಲಿ ಸಾಕಷ್ಟು ನಮ್ಮ ಗ್ರಾಮದ ಎಲ್ಲ ನೆರೆದಿದ್ದೀರಾ. ಸಾಕಷ್ಟು ಒಂದು ರೀತಿ ಬೇರೆ ಕಡೆ ಹೋಗಿ ಟೆಸ್ಟ್ ಮಾಡ್ಕೊಳೋದಾದ್ರೆ ತುಂಬಾ ಕಷ್ಟ. ಅವರು ಹೇಳಿದ್ದೆ ಕೇಳಬೇಕು, ಅವರು ಮಾಡಿದ್ದೆ ರೂಲ್ಸ್ ಮಾಡಬೇಕು, ಅವ್ರು ಕೇಳಿದ್ದೆ ಬೀಳ್ಕೊಡ್ಬೇಕು. ಇಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಕಷ್ಟ. ಮತ್ತೆ ದುಡ್ಕೊಂಡಿರ್ತಕ್ಕಂಥ ಕುಟುಂಬಗಳು, ರೈತಾಪಿ ಕುಟುಂಬಗಳು, ಕೃಷಿ ಕಾರ್ಮಿಕ ಕುಟುಂಬಗಳು ಇಂತಹ ಸಂದರ್ಭದಲ್ಲಿ ತುಂಬಾ ಕಷ್ಟ. ಇಂತಹ ಸಂದರ್ಭದಲ್ಲಿ ಉಚಿತವಾಗಿ ವಿಶೇಷವಾಗಿ ಅವ್ರಿಗೆ ತ್ವರಿತಗತಿಯಲ್ಲಿ ಇದಾಗೋಂಗೆ ಒಂದು ರೀತಿ ಈ ಒಂದು ಉಚಿತ ತಪಾಸಣೆ ಒಂದು ಏರ್ಪಡಿಸಿದ್ದಾರೆ. ವಿಶೇಷವಾಗಿ ಮಾನ್ಯ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆ ಕೊಡಬೇಕು. ಬಂಧುಗಳೇ, ಬಂಧು ಭಗಿನಿಯರೇ, ಇಷ್ಟೇ ನಾನು ಹೇಳೋದು. ಸಾಕಷ್ಟು ಇಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತಕ್ಕಂಥವು ಸಾಕಷ್ಟು ಕೆಲಸಗಳು ಮಾಡ್ತಾವ್ರೆ. ಈಗ ಒಂದು ರೀತಿ ಕೆಲವು ಫೈನಾನ್ಸ್ಗಳು ನೋಡಿದಿರ, ಬೆಳಿಗ್ಗೆ ಎದ್ದು ಬಂದ್ರೆ ಸಾಕು ಬಂದ್ಬಿಟ್ಟು ಇನ್ನ ಎದ್ದೋಳಲ್ಲ, ಬೆಳಿಗ್ಗೆ ದೇವ್ರ ಮುಖ ನೋಡಲ್ಲ, ಪರಂತು ಫೈನಾನ್ಸ್ ಸಿಬ್ಬಂದಿಗಳು ಬಂದು ನಾವು ದರ್ಶನ ಮಾಡ್ತಾರೆ, ಎದ್ದೋಳ್ರೆ ಬೇಗ ಅಂತ ಹೇಳ್ಬಿಟ್ಟು. ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಬೇಗ ಅದೆಂತದ್ದು ಬಡ್ಡಿ ಕೊಡಿ, ವಾಪಸ್ಸು ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು. ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳ
ಒಂದ್ ರೀತಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಒಂದ್ ರೀತಿ ಇಂಥ ಒಂದ್ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಸಮಾಜ ಸೇವೆಗೆ ಮತ್ತೆ ಗ್ರಾಮೀಣ ಜನತೆಗೆ ಪೂರಕವಾಗಿದೆ. ಸಾಕಷ್ಟು ಕಡೆ ಕರೆ ಬಂತು ನನಗೆ, ಒಂದ್ ರೀತಿ ಖಾನಾಪುರದ ಇಟ್ಗಿ ಬಂತು, ಮತ್ತೆ ಇಲ್ಲಿ ಗಜಪತಿ ನಮ್ಮ ಧರ್ಮಪತಿಯವರ ಒಂದ್ ರೀತಿ ಗೌರೂರು ಅಲ್ಲೂ ಸಹ ಬಂತು, ಧರ್ಮಸ್ಥಳ ಹೆಗಡೆ ಕಡೆಯವರು ಪದೇ ಪದೇ ಹಣಕಾಸು ತುಂಬಿ ಅಂತ ಹೇಳ್ಬಿಟ್ಟು ಟಾಟರ್ ಕೊಡ್ತಾವ್ರೆ, ಬೇಗ ಹಣ ತುಂಬಿ ಅಂತ ಹೇಳ್ಬಿಟ್ಟು. ಆ ನಂತರ ವಾಸ್ತವ ಸ್ಥಿತಿಗೆ ನಾನು ಭೇಟಿ ಕೊಟ್ಟೆ, ಅಲ್ಲಿ ಆಗಿದ್ದೇ ಬೇರೆ, ಈ ಒಂದು ಮಸಿ ಬಳಿತಕ್ಕಂಥ ಕೆಲಸ ಮಾಡಿದ್ವಿ ಸಂಸ್ಥೆಗೆ. ಹಾಗಾಗಿ ನನ್ನ ಪ್ರಕಾರ ವಿಶೇಷವಾಗಿ ಮೊದಲಿಂದಲೂ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ, ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದೆ, ಗ್ರಾಮೀಣ ಪ್ರದೇಶದಲ್ಲಿ ಜನತೆಗೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಇಂಥ ಸಂಸ್ಥೆಯಿಂದ ಉಳಿಬೇಕು, ಇಂಥ ಸಂಸ್ಥೆಯಿಂದ ಇನ್ನ ಹೆಚ್ಚಿನ ಕೆಲಸಗಳು ಗ್ರಾಮೀಣಾಭಿವೃದ್ಧಿ ಕಡೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ, ಇನ್ನ ಸಂಘದ ಸದಸ್ಯರಿಗೆ ಹೇಳ್ತೇನೆ, ವಿಶೇಷವಾಗಿ ನೀವು ಸಹ ಸಾಕಷ್ಟು ಸಬಲೀಕರಣ ಆಗಿದ್ದೀರಾ ಇಂಥ ಸಂದರ್ಭದಲ್ಲಿ. ವಿಶೇಷವಾಗಿ ಮೊದಲು ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಸುಧಾರಣೆ ಆಗಿದೆ ಅಂತ ಹೇಳ್ಬಿಟ್ಟು ಏನು ಹೇಳೋ ಅವಶ್ಯಕತೆ ಇಲ್ಲ. ಏನಾದರೂ ಒಂದು ರೀತಿ ತೊಂದರೆ ಆದರೆ ಮಹಿಳಾ ಗುಂಪುಗಳಿದ್ದಾವೆ, ಆ ಒಂದು ಸಾಂತ್ವನ ಕೇಂದ್ರಗಳಿದ್ದಾವೆ. ಹಾಗಾಗಿ ಈ ಸಂದರ್ಭದಲ್ಲಿ ಮನೆ ಮಾಡ್ತಾ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ನಂದೊಂದು ಮನವಿ ಇದೆ. ಸಾಕಷ್ಟು ಒಂದು ರೀತಿ ನಿಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಾಕಷ್ಟು ಕೊಟ್ಟಿದ್ದೀರಾ, ಓಕೆ, ಸಂತೋಷ. ಇದ್ರ ಜೊತೆಗೆ ಇನ್ನು ಹಲವಾರು ನಮ್ಮ ದೇವಸ್ಥಾನಗಳಿದೆ, ಅವಕ್ಕೆಲ್ಲ ಸ್ವಲ್ಪ ಅನುದಾನ ಕೊಡಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಅಣ್ಣನವರಾಗಿದ್ದ ಗದಿಯ ಮುಖಂಡರವರಿದ್ದಾರೆ, ವಿಶೇಷವಾಗಿ ಎಲ್ಲರೂ ಹಿರಿಯರಿದ್ದಾರೆ. ಹಾಗಾಗಿ ಸಂದರ್ಭದಲ್ಲಿ ಮನೆ ಮಾಡ್ಕೊಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಮಹಿಳಾ ಸಂಘದ ಸದಸ್ಯರ ವತಿಯಿಂದ ಸನ್ಮಾನ ಮಾಡಲಾಗಿದೆ. ಸಂಸ್ಥೆ ಸಿಬ್ಬಂದಿಗಳು ಆದ ಶಿಲ್ಪಾ ಕೆಂಚ ರಾಹುತ್, ಪವಿತ್ರ ಕಾದ್ರೊಳ್ಳಿ ಉಪಸ್ಥಿತರಿದ್ದರು. ಒಟ್ಟಾರೆ ಅರ್ಥಪೂರ್ಣವಾಗಿ ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಮುಕ್ತಾಯಗೊಂಡಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.